ಸ್ನೇಹಿತರು ನಮಸ್ಕಾರ. ಜ್ಞಾನಗಂಗೋತ್ರಿಯ ಪದಸಿರಿ ಸರಣಿಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗಾದರೆ ಇವತ್ತು ಎಷ್ಟನೇ ದಿನ? ಈ ಸರಣಿಯ 10ನೇ ಪದವನ್ನು ಕಲ್ತ್ಕೊಂಡ್ಬಿಡೋಣ. ಈ ಸರಣಿಯಲ್ಲಿ ಆಂಗ್ಸೈಟಿ ಅನ್ನೋದು ಇವತ್ತಿನ ಪದ. ಹಾಗಾದರೆ ಇದಕ್ಕೆ ಇರುವಂತಹ ಕೆಲವು ಸಮಾನಾರ್ಥಕ ಪದಗಳು ವರಿ, ಕನ್ಸರ್ನ್, ಅಪ್ರಹೆನ್ಷನ್ ಇತ್ಯಾದಿ ಪದಗಳು. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಎಲ್ಲ ಪದಗಳನ್ನು ಎಲ್ಲ ಸಂದರ್ಭಗಳಲ್ಲಿ ಬಳಸೋದಿಕ್ಕಾಗೋದಿಲ್ಲ ಅಂತ ಹೇಳಿ. ಮತ್ತೊಂದು ಸರಣಿ ಈ ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಪ್ರತಿ ಪದವನ್ನು ಎಲ್ಲೆಲ್ಲಿ ಸಂದರ್ಭಾನುಸಾರ ದಿ ಕಾಂಟೆಕ್ಸ್ಚುಯಲ್ ಯೂಸೇಜ್ ಆಫ್ ವರ್ಡ್ಸ್ ಇದೆಯಲ್ಲ, ಆ ಸರಣಿ ಸದ್ಯದಲ್ಲೇ ಶುರುವಾಗುತ್ತೆ. ನಮ್ಮ ಜೊತೆ ಇರಿ, ನೋಡ್ತಾ ಇರಿ. ಹಾಗಾದರೆ ಈಗ ಆಂಗ್ಸೈಟಿ ಅನ್ನುವ ಪದದ ವಿರುದ್ಧಾರ್ಥಕ ಪದಗಳೇನು ಅಂತ ಹೇಳಿ ಕೇಳಿದ್ರೆ ಸ್ನೇಹಿತರೆ, ಕಾಮ್ನೆಸ್. ಹೌದಾ? ತುಂಬ ಕಾಮಾಗಿ ಪ್ರಶಾಂತವಾಗಿ ಇರುವಂಥದ್ದು ಕಂಟೆಂಟ್ಮೆಂಟ್, ಸರಿನಾ? ಕಾನ್ಫಿಡೆನ್ಸ್ ಇತ್ಯಾದಿ ಪದಗಳನ್ನು ಆಂಗ್ಸೈಟಿಗೆ ವಿರುದ್ಧಾರ್ಥಕ ಪದಗಳಾಗಿ ಬಳಸಬಹುದು. ಸರಿ ಅಲ್ವಾ? ಯಾವ ಪದ ಎಲ್ಲಿ ಬಳಸೋದು ಅತಿ ಶೀಘ್ರದಲ್ಲಿ ಕಲ್ತ್ಕೊಂಡ್ಬಿಡೋಣ. ಅಲ್ಲಿ ತನಕ ಕಲಿತಾ ಇರಿ. ಮತ್ತೆ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ.